ಮಗಳೇ ಬಂದ್ಯಾ? ರೆಡಿ ಆದ್ಯಾ? ಅಪ್ಪ ಮನೇಲಿ ರೆಡಿ ಆಗಿರ್ಲಿಲ್ವಾ? ಹೌದಲ್ವಾ? ನಿಮ್ಮಮ್ಮ ಎಲ್ಲಮ್ಮ? ಅಮ್ಮ ಫೋನಲ್ಲಿ ಮಾತಾಡಕ್ಕಂತ ಹೋದ್ರು. ದೇವಸ್ಥಾನ ಎಲ್ಲ ನೋಡ್ದೆ, ಅವ್ರು ಎಲ್ಲೂ ಇಲ್ಲ. ಯಾಕಪ್ಪ, ಏನಾದ್ರೂ ಆಯ್ತಾ? ಏನೂ ಇಲ್ಲ ಸಪ್ತಮಿ. ನೋಡಿ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮಮ್ಮನ್ನ ಎಲ್ಲೂ ಒಬ್ಳೆ ಹೋಗೋದಿಕ್ ಬಿಡಬೇಡಿ. ಯಾಕಪ್ಪ? ಜಮೀನ್ ಪತ್ರ ಕೇಳಿದ್ವಿ ಅನ್ನೋ ಕೋಪಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ಬೋದು. ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಶತಪ್ರಯತ್ನ ಮಾಡ್ತಾ ಇರ್ತಾಳೆ. ಅದಕ್ಕೆಮ್ಮ ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಲೈ, ಏನಪ್ಪ? ಇವತ್ತಾದ್ರೂ ಸೀರಿಯಸ್ ಆಗಿರೋ. ಹೋಗು, ಆ ಶಾಸ್ತ್ರಿಗಳು ಏನ್ ಕೇಳ್ತಾರೆ, ಕಿಚನ್ ಅಲ್ಲಿ ಅಡಿಗೆ ಭಟ್ರು ಏನ್ ಕೇಳ್ತಾರೆ ಅದೆಲ್ಲ ಅರೇಂಜ್ ಮಾಡಿ ಹೋಗು. ಆಯ್ತಪ್ಪ, ಸರಿಯಪ್ಪ, ನೀವ್ ಹೇಳ್ದಂಗೆ ಮಾಡ್ತೀನಿ. ಅಪ್ಪ, ನೀವು ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅಮ್ಮ ನಿಶ್ಚಿತಾರ್ಥನೆಲ್ಲ ನಿಲ್ಸೋ ಮಟ್ಟಿಗೆ ಹೋಗೋದಿಲ್ಲ. ನಿಶ್ಚಿತಾರ್ಥದ ಕೆಲಸಗಳೆಲ್ಲ ಎಲ್ಲಿರುತ್ತೆ? ಮಂಟಪದ ಹತ್ರ ತಾನೇ. ನೋಡಮ್ಮ, ನಿಶ್ಚಿತಾರ್ಥದ ಕೆಲಸಗಳು ನೋಡ್ಕೋತಿರೋದು ನಾನು. ಅಂದ್ಮೇಲೆ ಭಾಮ ಯಾರಿಗೆ ಫೋನ್ ಮಾಡಕ್ ಹೋಗಿದ್ದಾಳೆ? ಹಾಗಿದ್ದಾಗ ಅನುಮಾನ ಬರೋದಿಲ್ವಾ? ನೀನೇ ಹೇಳಮ್ಮ. ಸಪ್ತಮಿ, ಹೋಗ್ ನಿಮ್ಮಮ್ಮ ಎಲ್ಲಿದ್ದಾಳೆ ಅಂತ ಹುಡ್ಕಮ್ಮ. ಲೈ, ನೀನ್ ಇನ್ನೂ ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯ? ಆಯ್ತು ಆಯ್ತು ಅಂತ. ಅಪ್ಪ, ಅಲ್ಲೇ ಅಮ್ಮ ಬರ್ತಿದಾರ ನೋಡಿ. ಅಪ್ಪ ರೀ, ನೀವೆಲ್ರೂ ಇಲ್ಲೇ ಇದ್ದೀರಾ? ನಾನ್ ನಿಮ್ಮೆಲ್ರಿಗೋಸ್ಕರ ಅಲ್ಲಿ ಹುಡುಕ್ತಾ ಇದ್ದೆ. ನಾಟಕ ಆಡ್ಬೇಡ ಭಾಮ. ನಾವೆಲ್ರೂ ನೀನ್ ಇಲ್ಲಿಗೆ ಬರ್ತೀಯ ಅಂತ ಆಗ್ಲಿಂದ ಕಾಯ್ತಾ ಇದ್ದೀವಿ. ನೀನೆಲ್ಲೇ ಹೋಗಿದ್ದೆ? ಸುಳ್ಳು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಯಾಕ್ರಿ ಸುಳ್ಳು ಹೇಳಿ? ನೋಡ್ದ್ಯಾ ಸಪ್ತಮಿ, ನಿಮ್ಮಪ್ಪನ ಸುಮ್ನೆ ನನ್ ಮೇಲೆ ಕೂಗಾಡ್ತಾರೆ. ಅಪ್ಪ ಪ್ಲೀಸ್ ಬೇಡ. ಇಲ್ಲಮ್ಮ, ಕಾಲಿಗೆ ಚುಚ್ಚಿರೋ ಮುಳ್ಳನ್ನ ಆದಷ್ಟು ಬೇಗ ತೆಗಿಲೇಬೇಕು. ಇಲ್ಲಾಂದ್ರೆ ಅದು ನಿಮ್ಮಮ್ಮನ ಜೊತೆಗೆ ಇದ್ದು ದೊಡ್ಡ ಗಾಯ ಮಾಡಿಬಿಡುತ್ತೆ. ಇವತ್ತಾದ್ರೂ ಸತ್ಯ ಹೇಳು ಬಾಮ. ಫೋನಲ್ಲಿ ಮಾತಾಡಕ್ ತಾನೇ ಹೋಗಿದ್ದೆ ನೀನು? ಅಯ್ಯಯ್ಯೋ, ನನ್ ಶ್ರೀಮಂತ್ಗೆ ಕಾಲ್ ಮಾಡಿದ ವಿಷಯ ಇವ್ರಿಗೇನಾದ್ರೂ ಗೊತ್ತಾಗ್ಬಿಡ್ತಾ? ಆ ಶ್ರೀಮಂತ್ ಏನಾದ್ರೂ ವಿಷಯ ಎಲ್ಲ ಹೇಳ್ಬಿಟ್ನಾ? ಅವನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ಭಾಮ, ನಿನಗೆ ಕೇಳ್ತಾ ಇರೋದು ಫೋನಲ್ಲಿ ಮಾತಾಡಕ್ ಹೋಗಿದ್ದೆ ತಾನೇ ನೀನು? ಅಮ್ಮ, ನಮ್ಗೆಲ್ಲ ವಿಷಯ ಗೊತ್ತು. ಎಲ್ಲ ವಿಷಯನ? ಏನ್ ವಿಷಯ? ಅಮ್ಮ, ನೀನ್ ಫೋನಲ್ಲಿ ಮಾತಾಡಕ್ ಹೋಗಿದ್ ವಿಷಯ ರಾಣಿ ಅಕ್ಕನೇ ನಮಗೆ ಹೇಳಿದ್ದು. ರಾಣಿ ಹೇಳಿದ್ಲಾ? ನಾನೇನೋ ಶ್ರೀಮಂತ್ ಹೇಳ್ಬಿಟ್ನೇನೋ ಅನ್ಕೊಂಡಿದ್ದೆ. ಬಾಯ್ ಬಿಡ್ತೀಯೋ ಇಲ್ಲ ಬಾಯ್ ಮೇಲೆ 4 ಬಾರಸ್ಲೋ? ರೀ, ನಾನ್ ನಿಮಗ್ ಕಾಲ್ ಮಾಡಕ್ಕೆ ಮೊಬೈಲ್ ತಗೊಂಡ್ ಹೋಗಿದ್ದೆ. ಏನ್ ಹೇಳಿದ್ರು ನಂಬ್ತಾನೆ ಇಲ್ವಲ್ಲ ನೀವು? ನೋಡಿ, ರಾಣಿನೇ ಬಂದ್ಲು. ತಗೊಳ್ಳೆ ನಿನ್ ಮೊಬೈಲು. ಭಾಮ, ನೀನ್ ರಾಣಿ ಫೋನ್ ಯಾಕೆ ತಗೊಂಡೋಗಿದ್ದೆ? ನಿನ್ ಫೋನ್ಗೇನಾಗಿತ್ತು? ಅಯ್ಯಯ್ಯೋ, ರಾಣಿ ಫೋನ್ ನಾನು ತಗೊಂಡ್ ಹೋಗಿದ್ ವಿಷಯ ಇವ್ರಿಗೆ ಗೊತ್ತಿರ್ಲಿಲ್ವಾ? ನಾನೇ ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ರೀ, ಅದು ನನ್ನ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ, ಅದಕ್ಕೆ ರಾಣಿ ಫೋನ್ನ ತಗೊಂಡ್ ಹೋಗಿದ್ದೆ. ಈಗೇನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರಾ? ನನ್ನ ಡೌಟ್ ಕ್ಲಿಯರ್ ಆಗೋವರೆಗೂ ನಾನು ಪ್ರಶ್ನೆ ಕೇಳ್ತಾನೆ ಇರ್ತೀನಿ. ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಪ್ಲಾನ್ ಏನಾದ್ರೂ ಮಾಡಿದ್ಯಾ? ಅಪ್ಪ, ಆತರ ಎಲ್ಲ ಮಾತಾಡ್ಬಿಡಿ. ನನಗೆ ಅಮ್ಮನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಅವ್ರು ಆತರ ಎಲ್ಲ ಮಾಡೋದಿಲ್ಲ. ನೋಡೆ, ನಿನಗಿರೋ ನಂಬಿಕೆ ನಿಮ್ಮ ಅಪ್ಪಂಗಿಲ್ಲ. ನನ್ ಪದೇ ಪದೇ ಒಳ್ಳೆಯವಳು ಅಂತ ಪ್ರೂವ್ ಮಾಡ್ತಾನೆ ಇರ್ಬೇಕಾ? ಸಪ್ತಮಿನ ಚೆನ್ನಾಗಿ ನೋಡ್ಕೊಂಡ್ರು ಅದ್ರಲ್ಲೂ ಡೌಟ್ ಪಡ್ತೀರಲ್ರಿ. ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲ್ಸ ಅದ್ ಯಾವಾಗ ಬಿಡ್ತೀರೋ ಏನೋ. ಅಮ್ಮ ಪ್ಲೀಸ್ ಅಳ್ಬೇಡಿ, ಇಲ್ಲಿ ಎಲ್ರೂ ನೋಡ್ತಾ ಇದ್ದಾರೆ. ನಾನು ಇದಕ್ಕೆ ನಿಶ್ಚಿತಾರ್ಥಕ್ ಬರಲ್ಲ ಅಂತ ಹೇಳಿದ್ದು. ಪ್ರತಿ ಸತಿ ಅವಮಾನ ಮಾಡ್ತಾನೆ ಇರ್ತಾರೆ. ನಾನು ಎಷ್ಟು ಅಂತ ತಡ್ಕೊಳ್ಳೋದು? ನನ್ಗೂ ನೋವಾಗಲ್ವಾ? ಅಮ್ಮ, ಅಪ್ಪ ಇನ್ನು ಆ ಥರ ಎಲ್ಲ ಕೇಳೋದಿಲ್ಲ. ನಾನಿದ್ದೀನಿ ನೋಡಿ. ಹತ್ತು ನಿಮ್ ಕಾಜಲೆಲ್ಲ ಹೋಗ್ತಿದೆ. ಸಪ್ತಮಿ, ಇಲ್ಲೇನ್ ಮಾಡ್ತಿದ್ಯಾ?
ಅಂಕಲ್ ಸಪ್ತಮಿನ್ ಕರೀತಿದ್ದಾರೆ, ರೆಡಿ ಆಗ್ಬೇಕಂತೆ. ಹೌದಾ? ಸಪ್ತಮಿ ಹೋಗಮ್ಮ, ಕರ್ಕೊಂಡು ಹೋಗಮ್ಮ.